ಹಲೋ ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶೋಭಾ ಚೌಹಾಣ್. ಇವತ್ತಿನ ಕ್ಲಾಸ್‌ನಲ್ಲಿ ನಾವು ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಪೋಯಮ್ ಅನ್ನ ಡಿಸ್ಕಷನ್ ಮಾಡೋಣ. ಯಾವುದು ಅಂತ ಅಂದ್ರೆ, "ದ ವರ್ಲ್ಡ್ ಈಸ್ ಟೂ ಮಚ್ ವಿತ್ ಅಸ್" ರಿಟನ್ ಬೈ ವಿಲಿಯಂ ವರ್ಡ್ಸ್‌ವರ್ತ್. ಸೊ ವಿಲಿಯಂ ವರ್ಡ್ಸ್‌ವರ್ತ್ ಅವರು ಬರೆದಿರುವಂತಹ ಒನ್ ಆಫ್ ದ ಫೇಮಸ್ ಪೋಯಮ್ಸ್ "ದ ವರ್ಲ್ಡ್ ಈಸ್ ಟೂ ಮಚ್ ವಿತ್ ಅಸ್" ಅನ್ನ ನಾವು ಇವತ್ತು ಡಿಸ್ಕಷನ್ ಮಾಡೋಣ. Before discussing this poem, we have to understand why William Wordsworth wrote this poem. ಈ poem ಅನ್ನ ಯಾಕೆ ವಿಲಿಯಂ ವರ್ಡ್ಸ್‌ವರ್ತ್ ಬರಿತಾನೆ? ಯಾಕೆ ಬರಿತಾನೆ? ಅಂದ್ರೆ ಏನು ಈ 19th ಸೆಂಚುರಿಯಲ್ಲಿ ಏನಾಗುತ್ತೆ ಅಂತ ಅಂದ್ರೆ 19th ಸೆಂಚುರಿ ಇಂಗ್ಲೆಂಡಲ್ಲಿ ಏನಾಗುತ್ತೆ? ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗುತ್ತೆ. ಸೊ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು. ಆ ಅಲ್ಲಿ ಇಂಗ್ಲೆಂಡಲ್ಲಿ ಟೆಕ್ನಾಲಜಿ ಬಂದಾಗ ಅಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಿ ವಿವಿಧ ತರಹದ ಇಂಡಸ್ಟ್ರಿಗಳು ಅಲ್ಲಿ ಎಮರ್ಜ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಆಬ್ವಿಯಸ್ಲಿ ಆಬ್ವಿಯಸ್ಲಿ ಏನೋ ಇಂಡಸ್ಟ್ರಿಗಳು ಬಂದ ತಕ್ಷಣ ಜನರು ಅಲ್ಲಿ ವರ್ಕಿಗೆ ಹೋಗ್ತಾರೆ. ಅವರ ಕೈಗೆ ಸ್ಯಾಲ್ರಿ ಬಂದು ಸೇರುತ್ತೆ. ಸೊ ಇವೆಲ್ಲ ಆಗ್ತಿರುತ್ತೆ. ಸೊ ಜನರ ಕೈಯಲ್ಲಿ ವೆಲ್ತ್ ಅನ್ನೋದು ಸಿಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅಲ್ಲಿ ವೆಲ್ತ್ ಅನ್ನುವಂಥದ್ದು ಸಿಗ್ಲಿಕ್ಕೆ ಸ್ಟಾರ್ಟ್ ಆದಾಗ ಏನಾಗುತ್ತೆ ಅಂದ್ರೆ ಸೊಸೈಟಿ ಇದೆಯಲ್ಲ, ಸೊಸೈಟಿ ಕನ್ಸ್ಯೂಮರಿಸ್ಟ್ ಸೊಸೈಟಿ ಆಗಿ ಅದು ಮಾರ್ಪಡುತ್ತೆ. ಅದು ಒಂದು ಕನ್ಸ್ಯೂಮರಿಸ್ಟ್ ಸೊಸೈಟಿ ಆಗಿ ಅದು ಮಾರ್ಪಡುತ್ತೆ. ಅಲ್ಲಿ ಏನಾಗುತ್ತೆ, ಜನರು ಏನೋ ಮಟೀರಿಯಲ್ ವರ್ಲ್ಡ್ಗೆ ಜಾಸ್ತಿ ತಮ್ಮ ಅಫೆಕ್ಷನ್ ಅನ್ನ ತೋರಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನನಗೆ ಒಳ್ಳೆ ಸ್ಯಾಲ್ರಿ ಬೇಕು, ನನಗೆ ನಾನು ವೆಲ್ತ್ ಅನ್ನ ಪಡೆದುಕೊಳ್ಬೇಕು, ನಿಮಗೆ ಪ್ರಾಪರ್ಟಿ ಬೇಕು, ನನಗೆ ಒಳ್ಳೆ ಕಾರ್ ಬೇಕು, ಒಳ್ಳೆ ಬಂಗ್ಲೋ ಬೇಕು. ಸೊ ಇಂಥವೆಲ್ಲ ಆಸೆಗಳು ನನಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಹೀಗಾದಾಗ ಏನಾಗುತ್ತೆ ಅಲ್ಲಿ ಅಂತ ಅಂದ್ರೆ ಇದರಲ್ಲಿ ಇಂಗ್ಲೆಂಡಲ್ಲಿ ಮೋರಲ್ ವ್ಯಾಲ್ಯೂಗಳು ಮೋರಲ್ ವ್ಯಾಲ್ಯೂಸ್ ಅಥವಾ ಎಥಿಕ್ಸ್ ಅನ್ನುವಂಥದ್ದು ಜನರ ಮೈಂಡಿಂದ ಅಥವಾ ಸೊಸೈಟಿಯಿಂದ ಏನಾಗ್ಬಿಡುತ್ತೆ, ಆ ಬರ್ಬರ್ತಾ ಅದು ಮರೆಮಾಚಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಇಂಥ ಮಾರಲ್ ವ್ಯಾಲ್ಯೂಸ್ಗಳು ಅವೆಲ್ಲ ಕಡಿಮೆ ಆಗಲಿಕ್ಕೆ ಅಲ್ಲಿ ಸ್ಟಾರ್ಟ್ ಏನಾಗ್ತದೆ, ಜನರು ಪೀಪಲ್ ಬರ್ತಾ ಏನಾಗ್ತದೆ, ನೇಚರಿಂದ ದೂರ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ನೇಚರಿಂದ ದೂರ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ದೇ ಆರ್ ಲಿವಿಂಗ್ ಇನ್ ದಿ ಮಟೀರಿಯಲ್ ವರ್ಲ್ಡ್, ದ ಆರ್ಟಿಫಿಷಿಯಲ್ ವರ್ಲ್ಡ್ ದ್ಯಾಟ್ ದಿಸ್ ಕ್ಯಾಪಿಟಲಿಸ್ಟ್ ಸೊಸೈಟಿ ಹ್ಯಾಸ್ ಕ್ರಿಯೇಟೆಡ್. ಸೊ ಕ್ಯಾಪಿಟಲಿಸಂ ಕ್ರಿಯೇಟ್ ಮಾಡಿರುವಂತಹ ಒಂದು ಸೊಸೈಟಿಲಿ ಅವರು ಬದುಕಿರುವ ಕಾರಣ ಅವರು ಆ, ನಿಸರ್ಗದಿಂದ ನಿಸರ್ಗದಿಂದ ಅವ್ರು ಏನ್ ಮಾಡ್ತಾರೆ, ದೂರ ಹೋಗ್ತಾರೆ ಅನ್ನುವಂಥದ್ದು. ಸೊ ಇಂಥ ಸಂದರ್ಭದಲ್ಲಿ ವಿಲಿಯಂ ವರ್ಡ್ಸ್ವರ್ತ್ ಏನ್ ಮಾಡ್ತಾರೆ ಅಂತಂದ್ರೆ, ಆ, 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 ಈ ಸೊಸೈಟಿಯನ್ನ ಅಬ್ಸರ್ವ್ ಮಾಡಿದ ತಕ್ಷಣ he starts observing society and he feels that the society is going away from nature. Society is, leading only artificial life. It is not, you know, living in the living with harmony in the nature. So nature ಜೊತೆ ಅದು ಒಂದು ರಿದಮಿಕ್ ರಿಲೇಶನ್ಶಿಪ್ ನ ಹೊಂದಿಲ್ಲ. ಇಟ್ ಇಸ್ ನಾಟ್ the society, the human society is, it is not rhythmic with the nature ಅಂತ ಒಂದು ಫೀಲಿಂಗ್ ಬಂದು ಈ ಪೋಯಮ್ ಅನ್ನ ವಿಲಿಯಂ ವರ್ಡ್ಸ್ವರ್ತ್ ಏನ್ ಮಾಡ್ತಾರೆ, ಬರೀತಾರೆ. ಸೊ ಲೆಟ್ ಅಸ್ ಲುಕ್ ಇನ್ ಟು ದ ಡೀಟೇಲ್ಸ್ ಆಫ್ ದ ಪೋಯಮ್. ಸೊ ಪೋಯಮ್ ಏನಿದು, ಅಬೌಟ್ ದ ಪೋಯಮ್. ಓಕೆ, ಪೋಯಮ್ ಬಗ್ಗೆ ನೋಡೋಣ. ಹೌದಾ? ಆಬ್ವಿಯಸ್ಲಿ ಯು ನೋ ದಿಸ್ ರೈಟ್. ಇದು ಗೊತ್ತಿರೋದು. ಇಟ್ ಹ್ಯಾಸ್ ಬಿನ್ ರಿಟನ್ ಬೈ ವಿಲಿಯಂ ವರ್ಡ್ಸ್ವರ್ತ್. ಇಟ್ ವಾಸ್ ಪಬ್ಲಿಷ್ಡ್ ಇನ್ ದಿ ಇಯರ್ 1807. ರೈಟ್. ಆ ಎಲ್ಲಿ ಯಾವ ಕಲೆಕ್ಷನ್ ಅಲ್ಲಿ ಪಬ್ಲಿಷ್ ಆಗುತ್ತೆ ಅಂದ್ರೆ, ಇದೊಂದು ಯಾವ ಕಲೆಕ್ಷನ್ ಅಂದ್ರೆ, ಇದು ಯಾವ ಕಲೆಕ್ಷನ್ ಆಗುತ್ತೆ ಅಂದ್ರೆ, ಪೋಯಮ್ಸ್ ಇನ್ 2 ವಾಲ್ಯೂಮ್ಸ್ ಎಂಬ ಕಲೆಕ್ಷನ್ ಅಲ್ಲಿ ಈ ಪೋಯಮ್ ಪಬ್ಲಿಷ್ ಆಗ್ತದೆ. ರೈಟ್. ದ ಪೋಯಮ್ ಫಾಲೋಸ್ ದಿ ಸ್ಟ್ರಕ್ಚರ್ ಆಫ್ ಪೆಟ್ರಾರ್ಕನ್ ಸಾನೆಟ್. ಓಕೆ, ಇದು ಪೋಯಮ್ ಯಾವುದು ಅಂತಂದ್ರೆ, ಇದು ಒನ್ ಆಫ್ ದಿ ಸಾನೆಟ್ಸ್. ಸೊ ಸಾನೆಟ್ ಅಂದ್ರೆ ಏನು ಅಂತ ಆಗಲೇ ಹೇಳಿದ್ದೀನಿ, ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ. ಆದ್ರೂ ಮತ್ತೆ ಹೇಳಿದ್ದೇನೆ, ಸಾನೆಟ್ ಈಸ್ 14 ಲೈನ್ ಪೋಯಮ್. ಮತ್ತೆ ಸಾನೆಟ್ ಅಲ್ಲಿ ವಿವಿಧ ಪ್ರಕಾರಗಳಿವೆ. ಕೆಲವೊಂದ್ಸಲ ಅಂದ್ರೆ ಶೇಕ್ಸ್ಪಿಯರಿಯನ್ ಸಾನೆಟ್ ಅಂತ ಕರಿತೀವಿ. ಆ ಆ, ಕೆಲವೊಂದ್ಸಲ ನಾವು ಸ್ಪೆನ್ಸೇರಿಯನ್ ಸಾನೆಟ್ ಅಂತ ನಾವು ಕರಿತೀವಿ. ರೈಟ್. ಸೊ ವಿವಿಧ ತರಹದ ಸಾನೆಟ್ಸ್ ಗಳಿದಾವೆ. ಅದರಲ್ಲಿ ಈ ಪೋಯಮ್ ದ ವರ್ಲ್ಡ್ ಇಸ್ ಟು ಮಚ್ ವಿತ್ ಅಸ್ ಅನ್ನುವಂಥದ್ದು ಇದು ಪೆಟ್ರಾರ್ಕನ್ ಸಾನೆಟ್. ಓಕೆ, ವಾಟ್ ಈಸ್ ಪೆಟ್ರಾರ್ಕನ್ ಸಾನೆಟ್ ಅನ್ನುವಂಥದ್ರ ಬಗ್ಗೆ ನಾವು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡೋಣ. ದಟ್ ಇಸ್ ಡಿಫರೆಂಟ್ ಥಿಂಗ್. ಸೊ ಮತ್ತೇನು, ಇಟ್ ಸ್ಟ್ರಾಂಗ್ಲಿ ಕ್ರಿಟಿಸೈಸಸ್ ಮಟೀರಿಯಲಿಸಮ್ ಅಂಡ್ ಎಕ್ಸೆಸಿವ್ ಅಟ್ಯಾಚ್ಮೆಂಟ್ ಟು ವರ್ಲ್ಡ್ಲಿ ಪರ್ಸ್ಯೂಟ್ಸ್. ಹೇಳಿದ ಹಾಗೆ ಏನನ್ನ ಕ್ರಿಟಿಸೈಸ್ ಮಾಡುತ್ತೆ, ಇದು ವಿಮರ್ಶೆ ಯಾವುದ್ರ ಬಗ್ಗೆ ಇದು ಮಾಡ್ತದೆ ಈ ಪೋಯಮ್ ಅಂತಂದ್ರೆ, ಮಟೀರಿಯಲಿಸಮ್. ಓಕೆ, ಮಟೀರಿಯಲ್ ವರ್ಲ್ಡ್ ಏನಂತೀವಲ್ಲ ನಾವು, ನಿಮಗೆ ಪ್ರಾಪರ್ಟಿ ಬೇಕು, ನಿಮಗೆ ವೆಲ್ತ್ ಬೇಕು, ಏನೋ ನನಗೆ ಹಣ ಬೇಕು, ಮನಿ ಬೇಕು ಅನ್ನುವಂತಹ ಒಂದು ಭಾವನೆ ಜನರಲ್ಲಿ ಉದ್ಭವ ಆಗ್ಲಿಕ್ಕೆ ಸ್ಟಾರ್ಟ್ ಆದಾಗ ಈ ಪೋಯಮ್ ಅನ್ನು ವ್ಯಕ್ತಿ ಬರೀತಾನೆ, ವಿಲಿಯಂ ವರ್ಡ್ಸ್ವರ್ತ್. ಸೊ ಇದು ಅದನ್ನ ನಾವು ಮಟೀರಿಯಲಿಸಮ್ ಅಂತ ಕರಿತೀವಿ.
ಓಕೆ, ದಿ ಅಫೆಕ್ಷನ್ ಟುವರ್ಡ್ಸ್ ಮೆಟೀರಿಯಲಿಸಮ್ ಅದನ್ನ ಇದು ಕ್ರಿಟಿಸೈಸ್ ಮಾಡುತ್ತೆ ಅನ್ನುವಂಥದ್ದು. ಸೊ ಎಕ್ಸೆಸಿವ್ ಅಟ್ಯಾಚ್ಮೆಂಟ್ ಟು ವರ್ಲ್ಡ್ಲಿ ಪರ್ಸ್ಯೂಟ್ಸ್ ಅಲ್ವಾ? ಏನು ವರ್ಲ್ಡ್ಲಿ ಪರ್ಸ್ಯೂಟ್ ಇದಾವಲ್ಲ, ಲೈಕ್ ಇದು ವೆಲ್ತ್ ಇರ್ಬೋದು, ನಾವು ಎಲ್ಲಾ ತರಹದ ಏನೋ ಆಸೆಗಳನ್ನ ತೀರಿಸ್ಕೊಳ್ಬೇಕು, ನನಗೆ ಒಳ್ಳೆ ಕಾರ್ ಬೇಕು, ಬಂಗ್ಲೋ ಬೇಕು, ಪವರ್ ಬೇಕು ಅನ್ನುವಂತಹ ಇದು ಏನು ಮಟೀರಿಯಲ್ ವರ್ಲ್ಡ್ಲಿ ಪರ್ಸ್ಯೂಟ್ಸ್ ಇದೆಯಲ್ಲ, ಇವುಗಳ ಬಗ್ಗೆ ಇದು ಈ ಪೋಯಮ್ ಏನ್ ಮಾಡ್ತದೆ, ಕ್ರಿಟಿಸೈಸ್ ಮಾಡುತ್ತೆ ಅಂತ. ದಿ ಪೋಯಮ್ ಅಡ್ವೊಕೇಟ್ಸ್ ರಿಟರ್ನ್ ಟು ಸ್ಪಿರಿಚುವಲ್ ಕಮ್ಯೂನಿಯನ್ ವಿತ್ ನೇಚರ್. ಸೊ ಸೊಲ್ಯೂಷನ್, ಸೊ ಇದು ಪ್ರಾಬ್ಲಮ್ ಆಯ್ತು. ಏನು ಜನರು ಜಾಸ್ತಿ ಮೆಟೀರಿಯಲ್ ವರ್ಲ್ಡ್ ಬಗ್ಗೆ ಅವ್ರು ಏನ್ ಮಾಡ್ತಾ ಇದಾರೆ, ಏನೋ ಅಫೆಕ್ಷನ್ ಅನ್ನ ತೋರಿಸ್ತಾ ಇದಾರೆ. ಹಾಗೆ ಆಗ್ಬಾರ್ದು. ದಿ ಹ್ಯಾಪಿ ಲೈಫ್ ಎಲ್ಲಿ ಇರ್ತದೆ, ಹ್ಯಾಪಿ ಲೈಫ್ ಎಲ್ಲಿ ನಾವು ಲೀಡ್ ಮಾಡಬಹುದು ಅಂತ ಅಂದ್ರೆ, ನಾವು ಯಾವಾಗ ನೇಚರ್ ಜೊತೆಗೆ ಅಲ್ವಾ, ನಾವು ನೇಚರ್ ಜೊತೆಗೆ ನಾವು ಜೀವನ ಮಾಡ್ಲಿಕ್ಕೆ ಏನೇನ್ ಅದ್ರ ಜೊತೆಗೆ ನಾವು ಜೀವನ ಮಾಡ್ಲಿಕ್ಕೆ ಅದರ ಜೊತೆಗೆ ರಿದಮಿಕ್ ಆಗಿ ನಾವು ಜೀವನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ನಮಗೆ ಹ್ಯಾಪಿನೆಸ್ ನಮಗೆ ಸಿಗುವಂಥದ್ದು ಎನ್ನುವ ಒಂದು ವಿಚಾರವನ್ನು ಪೋಯಮ್ ಹೇಳ್ತಿರುವಂಥದ್ದು ಅಲ್ವಾ. ರಿಟರ್ನ್ ಟು ಸ್ಪಿರಿಚುವಲ್ ಕಮ್ಯುನಿಕೇಶನ್, ಒಂದು ಸ್ಪಿರಿಚುವಲ್ ರಿಲೇಶನ್ಶಿಪ್ ವಿತ್ ನೇಚರ್ ಅನ್ನ ಬಿಲ್ಡ್ ಮಾಡಲಿಕ್ಕೆ ಈ ಪೋಯಮ್ ನಮಗೆ ಸಜೆಷನ್ ಮಾಡ್ತಿರುವಂಥದ್ದು. ರೈಟ್. The poem is considered one of the Wordsworth's most direct critiques of. ಸೊ ಹಾಗೆ ಇದು ಯಾವುದ್ರ ಬಗ್ಗೆ ಕ್ರಿಟೀಕ್ ಮಾಡ್ತದೆ, ವಿಮರ್ಶೆ ಮಾಡ್ತದೆ ಅಂತ ಹೇಳಿದ್ರೆ, ದ ರೈಸ್ ಆಫ್ ಇಂಡಸ್ಟ್ರಿಯಲ್ ಕ್ಯಾಪಿಟಲಿಸಮ್. ಸೊ ಹೇಳಿದಾಗೆ 19th ಸೆಂಚುರಿಯಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗುತ್ತೆ, ಅದರ ಜೊತೆ ಕ್ಯಾಪಿಟಲಿಸಮ್ ಜಾಸ್ತಿ ಅಲ್ಲಿ ಆಗುತ್ತೆ. ಕ್ಯಾಪಿಟಲಿಸಮ್ ಅಂದ್ರೆ ಏನು, ಏನೋ ಇನಿಷಿಯಲ್ ಮನಿ ಇರ್ತದೆ, ವೆಲ್ತ್ ಮನಿಯನ್ನ ಏನ್ ಮಾಡ್ತದೆ, ಅದನ್ನ ನಾನೇನ್ ಮಾಡ್ತೀನಿ, ಮ್ಯಾಕ್ಸಿಮೈಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ರೈಟ್, ಮ್ಯಾಕ್ಸಿಮೈಸ್. ಸೊ ಮ್ಯಾಕ್ಸಿಮೈಸ್ ಅಂದ್ರೆ ಇರುವಂತಹ ಮನೆಯನ್ನ ಮ್ಯಾಕ್ಸಿಮೈಸ್ ಮಾಡ್ಕೊಂತ ಪ್ರಾಫಿಟ್ ಬೇಕಂತ ಹಾಗೆ ಮಾಡ್ತಾ ಹೋಗುವಂತ ಪ್ರಾಸೆಸ್ ನಾವು ಏನಂತ ಕರಿತೀವಿ, ಕ್ಯಾಪಿಟಲಿಸಮ್ ಅಂತ ನಾವು ಕರಿತೀವಿ. ಸೊ ಇದನ್ನು ಈ ಒಂದು ವಿಷಯವನ್ನ, ಈ ಒಂದು ಥಿಂಗ್ ಅನ್ನ ಏನ್ ಮಾಡ್ತದೆ ಈ ಪೋಯಮ್ ಕ್ರಿಟಿಸೈಸ್ ಮಾಡುತ್ತೆ ಅನ್ನೋದು. ಗ್ರೋಯಿಂಗ್ ಕನ್ಸ್ಯೂಮರ್ ಕಲ್ಚರ್, ಅಗೇನ್ ಕನ್ಸ್ಯೂಮರ್ ಸೊಸೈಟಿ ಆಗುತ್ತೆ. ಸ್ಪೆಂಡಿಂಗ್ on different things, spending on buying things. ಈ ಕ್ಯಾಪಿಟಲಿಸಮ್ ಏನ್ ಮಾಡುತ್ತೆ, ವಿವಿಧ ರೀತಿಯ ಕಲ್ಚರ್ಗಳನ್ನ ಸ್ಟಾರ್ಟ್ ಮಾಡುತ್ತೆ. ಸೊ ಆ ಕಲ್ಚರ್ಗಳನ್ನ ಕಮೋಡಿಫೈ ಮಾಡುತ್ತೆ. ಕಮೋಡಿಫೈ ಮಾಡಿದಾಗ ಏನಾಗುತ್ತೆ, ಮತ್ತೆ ಅದರ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ. ಬಿಸ್ನೆಸ್ ಸ್ಟಾರ್ಟ್ ಆದಾಗ ಜನರು ಮತ್ತೆ ಕನ್ಸ್ಯೂಮರಿಸ್ಟ್ ಆಗ್ತಾರೆ. ಅದನ್ನ ಬೈ ಮಾಡಬೇಕಾಗುತ್ತೆ, ಬೈ ಮಾಡೋದಕ್ಕೆ ಮತ್ತೆ ಮನಿ ಬೇಕಾಗುತ್ತೆ, ಮನಿಗಾಗಿ ದೇ ಹ್ಯಾವ್ ಟು ವರ್ಕ್, ರೈಟ್. ಸೊ ಇದು ಕನ್ಸ್ಯೂಮರಿಸ್ಟ್ ಕಲ್ಚರ್ ಇಲ್ಲಿ ಸ್ಟಾರ್ಟ್ ಆಗ್ತದೆ. ಅದ್ರ ಬಗ್ಗೆ ಇದು ಕ್ರಿಟಿಸೈಸ್ ಮಾಡುತ್ತೆ. ಮಾಡರ್ನ್ ಹ್ಯುಮ್ಯಾನಿಟೀಸ್ ಏಲಿನೇಷನ್ ನೇಚರ್. ಸೊ ಏಲಿನೇಷನ್ ಅಂದ್ರೆ ಇಲ್ಲಿ ದೂರ ಹೋಗುವಂಥದ್ದು ಅಂತ ನಾವು ಕರಿಬಹುದು. ದೂರ ಹೋಗುವಂಥದ್ದು ಅಂತ ನಾವು ಕರಿಬಹುದು. ಏಲಿನೇಷನ್ ಅಂದ್ರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಏಲಿನೇಟ್ ಆಗ್ತೀವಿ ಅಂತಲ್ಲ, ಹೊರ ಹೋಗುವಂಥದ್ದು, ಡಿಸ್ಕನೆಕ್ಟ್ ಆಗುವಂಥದ್ದು. ಏನು ಡಿಸ್ಕನೆಕ್ಟ್ ಆಗುವಂಥದ್ದು, ಇಲ್ಲಿಂದ ನೇಚರ್ ಜೊತೆ ಇರುವಂತಹ ಸಂಬಂಧ ಅಲ್ಲಿ ನಮಗೆ ಹಾಳಾಗ್ತಾ ಬರ್ತದೆ. Modern humanities alienation from nature. So disconnection from with nature is the main critique of this particular poem. Okay, let's go to the next thing. A form one structure. Okay, ಹಾಗೆ form. So ಯಾವುದು sonnet ಇದು. Sorry, it is a 14 line poem. ಅಲ್ವಾ? 14 line sonnet ಅಂತ ಕರಿತೀವಿ. Sonnet ಅಂದ್ರೆ it's a 14 line. Okay, ಇದು ಯಾವ ತರಹದ sonnet ಅಂತಂದ್ರೆ ಪೆಟ್ರಾರ್ಕನ್ sonnet ಅಥವಾ ಇಟಾಲಿಯನ್ sonnet ಅಂತ ಕರಿತೀವಿ. ಸೊ ಏನಿದು ಪೆಟ್ರಾರ್ಕನ್ ಸಾನೆಟ್ ಅಂತ ಹೇಳಿದ್ರೆ, ಪೆಟ್ರಾರ್ಕನ್ ಸಾನೆಟ್ ನ ರೈಮಿಂಗ್ ಸ್ಕೀಮ್ ಹೆಂಗಿರುತ್ತದೆ, ABBA ಮತ್ತು ABPA CDC PCD ಈ ಒಂದು ಪ್ಯಾಟರ್ನ್ ನಲ್ಲಿ ಲೈನ್ಗಳು ಏನಾಗ್ತಿರ್ತವೆ, ರೈಮಿಂಗ್ ಆಗ್ತಿರ್ತವೆ. ಅದನ್ನ ನಾವು ಪೋಯಮ್ ಅನ್ನ ಓದಿದಾಗ ನೋಡ್ಬೋದು. ಸೊ ಮೀಟರ್ ಏನಿರ್ತದೆ, ಅಯಾಂಬಿಕ್ ಪೆಂಟಾಮೀಟರ್ ಇರ್ತದೆ. ನಾವು ಏನೋ ಕನ್ನಡದಲ್ಲಿ ಲಘುಗುರು ಅದೆಲ್ಲ ಬರ್ತಾವಲ್ಲ, ಲಘುಗುರು ಅದು ಕೂಡ ಇಂಗ್ಲಿಷ್ ಅಲ್ಲಿ ಬರುತ್ತೆ. ಅದನ್ನ ನಾವು ಮೀಟರ್ಸ್ ಅಂತ ಕರಿತೀವಿ. ಸೊ ಅಯಾಂಬಿಕ್ ಪೆಂಟಾಮೀಟರ್ ಅನ್ನೋದು ಒಂದು ಪ್ಯಾಟರ್ನ್. ಇಟ್ಸ್ ಅ 10 syllable meter ಅದು. ಸೊ ಸ್ಟ್ರೆಸ್ಡ್ ಅನ್ಸ್ಟ್ರೆಸ್ಡ್ ಅಲ್ಲಿ ಸಿಲೆಬಲ್ಸ್ ಕಾಣ್ತಿರ್ತವೆ. ದಟ್ ಇಸ್ ಅ ಡಿಫರೆಂಟ್ ಥಿಂಗ್. ಸೊ ಇದು ಈ ಪೋಯಮ್ ಅಯಾಂಬಿಕ್ ಪೆಂಟಾಮೀಟರ್ ಅಲ್ಲಿ ಬರೆದಿರುವಂತದ್ದು. ಓಕೆ, ದ ಪೋಯಮ್ ಫಾಲೋಸ್ ದಿ ಟ್ರೆಡಿಷನಲ್ ಆಕ್ಟೇವ್, ದಟ್ ಇಸ್ ಫಸ್ಟ್ 8 ಲೈನ್ಸ್, ಅಂಡ್ ಸೆಸ್ಟೆಟ್, ದಟ್ ಇಸ್ ಲಾಸ್ಟ್ 6 ಲೈನ್ಸ್. ಸೊ ಒಂದು ಪೆಟ್ರಾರ್ಕನ್ ಸಾನೆಟ್ ನ ಸ್ಟ್ರಕ್ಚರ್ ಏನಿರ್ತದೆ ಅಂದ್ರೆ, ಮೊದಲು 8 ಲೈನ್ಗಳು ಅಲ್ವಾ, ಮೊದಲು 8. ಆ ಪೆಟ್ರಾರ್ಕನ್ ಸಾನೆಟ್ ಅನ್ನ ಎರಡು ಭಾಗಗಳನ್ನ ಅದರಲ್ಲಿ 2 ಭಾಗಗಳನ್ನ ಹೊಂದಿರ್ತದೆ. ಒಂದು octave, that is 8 lines, beginning 8 lines, then sestet, the end last 6 lines ಸ್ಟ್ರಕ್ಚರ್ ಇರುತ್ತದೆ. ಸೊ ಆಕ್ಟೇವ್ ಅಲ್ಲಿ ಏನ್ ಹೇಳ್ತಾರೆ ಆಥರ್ ಅಂತ ಅಂದ್ರೆ, ಜನರಲಿ ಪೆಟ್ರಾರ್ಕನ್ ಸಾನೆಟ್ ಇದ್ದಾಗ ಹೇಳಿದಾಗ 2 ಭಾಗ. ಪೆಟ್ರಾರ್ಕನ್ ಸಾನೆಟ್ ಅಲ್ಲಿ ಏನಾಗಿರ್ತದೆ, ಮೊದಲ 8 ಲೈನ್ ಅನ್ನ ಏನಂತ ಕರಿತೀವಿ, ಆಕ್ಟೇವ್ ಅಂತ ಕರಿತೀವಿ. ಇನ್ನುಳಿದ 6 ಲೈನ್ ಗಳನ್ನ ಸೆಸ್ಟೆಟ್ ಅಂತ ಕರಿತೀವಿ. ಸೊ ಆಕ್ಟೇವ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ,
ಪ್ರೆಸೆಂಟ್ಸ್ ದಿ ಪ್ರಾಬ್ಲಮ್. ಸೊ ಒಬ್ಬ ಆಥರ್ ಮೊದಲ 8 ಲೈನ್‌ಗಳಲ್ಲಿ ಏನ್ ಮಾಡ್ತಾನೆ ಅವನು ಒಂದು ಪ್ರಾಬ್ಲಮ್ ಅಂತ ಹೇಳ್ತಾನೆ. ಯಾವುದೇ ಒಂದು. ಸೊ ಪ್ರಾಬ್ಲಮ್ ಯಾವ ಪ್ರಾಬ್ಲಮ್ ಅವನಿಗೆ ಅನಿಸ್ತಾ ಇರುತ್ತೆ ಆ ಪ್ರಾಬ್ಲಮ್‌ಗೆ ಆ ವ್ಯಕ್ತಿ ಪೋಯೆಟ್ ಹೇಳ್ತಾನೆ. ಸೊ ಇಲ್ಲಿ ಈ ಪೋಯಮ್ ಅಲ್ಲಿ ಏನು ಪ್ರಾಬ್ಲಮ್ ಹೇಳ್ತಾರೆ ಅಂದ್ರೆ ಹ್ಯುಮ್ಯಾನಿಟೀಸ್ ಅಲಿನೇಷನ್ ಫ್ರಮ್ ನೇಚರ್ ಡ್ಯೂ ಟು ರಿಯಲಿಸಮ್. ಸೊ ಈ ಮಟೀರಿಯಲಿಸಂ ಎಂಬ ಕಾರಣಕ್ಕಾಗಿ ಯಾವ ರೀತಿ ಹ್ಯುಮ್ಯಾನಿಟಿ ಅನ್ನುವಂಥದ್ದು ನೇಚರ್ ಇಂದ ದೂರ ಹೋಗ್ತಾ ಇದೆ ಎನ್ನುವಂಥ ಪ್ರಾಬ್ಲಮ್ ಅನ್ನ ಅಲ್ಲಿ 8 ಲೈನ್‌ಗಳಲ್ಲಿ ಅವನು ಹೇಳ್ತಾನೆ. ಸೊ ಅದನ್ನ ಸೆಸ್ಟೆಟ್ ಅಲ್ಲಿ ಸೆಸ್ಟೆಟ್ ಅಲ್ಲಿ ಏನಾದ್ರೆ ಆಫರ್ಸ್ ದಿ ಸ್ಪೀಕರ್ಸ್ ಎಮೋಷನಲ್ ರಿಯಾಕ್ಷನ್ ಆರ್ ಇಮ್ಯಾಜಿನೇಟಿವ್ ಆಲ್ಟರ್ನೇಟಿವ್. ಸೊ ಆಕ್ಚುಲಿ ಸೆಸ್ಟೆಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆ, ಆಮ್, ಸೊಲ್ಯೂಷನ್ ಹೇಳ್ತಾರೆ. ಒಂದು ಸೊಲ್ಯೂಷನ್ ಅನ್ನು ಹೇಳ್ತಾರೆ ಆ, ಅಥವಾ ಆನ್ಸರ್ನ ಅಲ್ಲಿ ನಿಮಗೆ ಕೊಡ್ತಾರೆ. ಓಕೆ, ಆನ್ಸರ್ನ ಅಲ್ಲಿ ನಿಮಗೆ ಕೊಡ್ತಾರೆ. ಬಟ್ ಈ ಪೋಯಮ್ ಅಲ್ಲಿ ಏನಾಗ್ತದೆ ಅಂದ್ರೆ ಈ ಆಫರ್ ಸ್ಪೀಕರ್ಸ್ ಎಮೋಷನಲ್ ರಿಯಾಕ್ಷನ್ ಯಾವುದಕ್ಕೆ ಇದು ಒಂದು ಪ್ರಾಬ್ಲಮ್. ಈ ಪ್ರಾಬ್ಲಮ್ಗೆ ಸ್ಪೀಕರ್ನ ಎಮೋಷನಲ್ ರಿಯಾಕ್ಷನ್ ಹೇಗಿರುತ್ತದೆ, ಇಮ್ಯಾಜಿನೇಟಿವ್ ಅಲ್ಟರ್ನೇಟಿವ್ ಏನಿದೆ. ಸೊ ಅಲ್ಟರ್ನೇಟಿವ್ ಏನು ಅಂದ್ರೆ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್ ಯಾವುದು ಈ ಪ್ರಾಬ್ಲಮ್ ಹ್ಯುಮ್ಯಾನಿಟೀಸ್ ಎಲಿನೇಷನ್ ಫ್ರಮ್ ನೇಚರ್. ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು ಅನ್ನುವಂಥದ್ದನ್ನ ವ್ಯಕ್ತಿಯ ವಿಲಿಯಂ ವರ್ಡ್ಸ್ವರ್ತ್ ಏನ್ ಮಾಡ್ತಾನೆ ಇಮ್ಯಾಜಿನ್ ಮಾಡ್ತಾನೆ. ಸೊ ದಟ್ಸ್ ಅ ಕೈಂಡ್ ಆಫ್ ಸೊಲ್ಯೂಷನ್. ಸೊ ಇದು ದ ಸ್ಟ್ರಕ್ಚರ್ ಆಫ್ ಪೆಟ್ರಾರ್ಕನ್ ಸಾನೆಟ್. ರೈಟ್. ಓಕೆ, ನಾವು ನೆಕ್ಸ್ಟ್ ಮೂವ್ ಟು ದಿ ನೆಕ್ಸ್ಟ್ ಥಿಂಗ್ ದಟ್ ಈಸ್ ಪೋಯಮ್ ಇಟ್ ಸೆಲ್ಫ್. ಈಗ ಪೋಯಮ್ ಅನ್ನ ನಾವು ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ಓಕೆನಾ, ಏನ್ ಹೇಳ್ತದಾನೆ ಪೋಯಮ್ ಇಲ್ಲಿ ನೋಡೋಣ. The world is too much with us. You know, the world is too much with us. Late and soon. ಹೇಳ್ತಾರೆ ಈ ವರ್ಲ್ಡ್ ಇದೆಯಲ್ಲ, ಈ ವರ್ಲ್ಡ್ ಅಲ್ಲಿ ನಾವು ಜಾಸ್ತಿ ಮಟೀರಿಯಲಿಸ್ಟ್ ಆಗ್ಬಿಟ್ಟಿವಿ. ಓಕೆ, ನಾವು ಜಾಸ್ತಿ ಏನಾಗ್ಬಿಟ್ಟಿವಿ, ಮಟೀರಿಯಲಿಸ್ಟ್ಗಳಾಗ್ಬಿಟ್ಟಿವಿ. ಲೇಟ್ ಆ್ಯಂಡ್ ಸೂನ್. ಸೊ ಈಗ ಲೇಟ್ ಅಂದ್ರೆ ಹಿಂದೆ, ಹಿಸ್ಟ್ರಿಯಲ್ಲಿ ಹಿಂದೆ, ದಟ್ ಇಸ್ ಇನ್ ಪಾಸ್ಟ್, ಮತ್ತೆ ಸೂನ್ ಇನ್ ದಿ ಫ್ಯೂಚರ್. ಸೊ ಏನಾಗಿ ಡೈರೆಕ್ಟ್ಲಿ ಈಸ್ ಸ್ಟೇಟಿಂಗ್ ಹಿಯರ್ ದ ಪ್ರಾಬ್ಲಮ್. ವಾಟ್ ಈಸ್ ಸೇಯಿಂಗ್ ದ ವರ್ಲ್ಡ್ ಈಸ್ ಟೂ ಮಚ್ ವಿತ್ ಅಸ್ ಅಂದ ತಕ್ಷಣ ವಿ ಹ್ಯಾವ್ ಬಿಕಮ್ ಸೋ ಮೆಟೀರಿಯಲಿಸ್ಟ್. ನಾವು ಬಹಳ ಏನೋ ನಮ್ಮ ಆ, ಆ, ನಾ ಇರುವಂತಹ ವರ್ಲ್ಡ್ ಮೆಟೀರಿಯಲ್ ವರ್ಲ್ಡ್ಗಳಿಗೆ ನಾವು ಏನಾಗ್ಬಿಟ್ಟಿದ್ವಿ, ಅದಕ್ಕೆ ಜಾಸ್ತಿ ನಾವು ಮೆಟೀರಿಯಲಿಸ್ಟ್ ಆಗ್ಬಿಟ್ಟಿವಿ ಅನ್ನುವಂತಹ ವಿಚಾರವನ್ನು ಹೇಳ್ತಿದ್ದಾರೆ. ಗೆಟಿಂಗ್ ಅಂಡ್ ಸ್ಪೆಂಡಿಂಗ್ ವಿ ಲೇ ವೇಸ್ಟ್ ಆಫ್ ಅವರ್ಸ್. ಸೊ ಏನ್ ಮಾಡ್ತೀವಿ, ನಾನು ಆ ಕಂಪನಿ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತೀನಿ, ಅರ್ನ್ ಮಾಡಿ ಮತ್ತೆ ಸ್ಪೆಂಡ್ ಮಾಡ್ತೀನಿ. ಅರ್ನ್ ಮಾಡೋದು, ಸ್ಪೆಂಡ್ ಮಾಡೋದು, ಮತ್ತೆ ಅದರಲ್ಲಿ ಆ ಪ್ರಾಸೆಸ್ ಅಲ್ಲಿ ಏನ್ ಮಾಡ್ತಾ ಇದ್ದೀನಿ ನಾನು, ವಿಲೇ ವೇಸ್ಟ್ ಆಫ್ ಅವರ್ಸ್. ಸೊ ಇಲ್ಲಿ ನಮ್ಮ ಪವರ್ಗಳು ಏನಂತ ಅಂದ್ರೆ ನಮ್ಮ ಸ್ಪಿರಿಚುವಲ್ ಏನು ನಮ್ಮ ಸ್ಪಿರಿಚುವಲ್ ಏನೋ ಕನೆಕ್ಟಿವಿಟಿ, ಸ್ಪಿರಿಚುವಲ್ ಕನೆಕ್ಟಿವಿಟಿ ವಿತ್ ನೇಚರ್ ಅನ್ನ ಕಳ್ಕೊತಾ ಇದೀವಿ. ನಾವು ಇಮೋಷನಲ್ ನಾವು ಇಮೋಷನ್ಸ್ ಅನ್ನ ಕಳೆದುಕೊಂತಾ ಇದ್ದೀವಿ. ಸೊ ಇಲ್ಲಿ ಪವರ್ಸ್ ಅಂತ ಅಂದ್ರೆ ನಮ್ಮ ಇಮೋಷನ್ಗಳು, ನಮ್ಮ ಸ್ಪಿರಿಚುವಲ್ ಅಬಿಲಿಟಿ, ಸೊ ಇವುಗಳನ್ನ ರೆಫರ್ ಮಾಡ್ತೀವಿ. ಸೊ ಏನ್ ಮಾಡ್ತೀವಿ, ವಿ ಆರ್ ವರ್ಕಿಂಗ್, ವಿ ಆರ್ ಅರ್ನಿಂಗ್, ವಿ ಆರ್ ಅಟ್ ದ ಸೇಮ್ ಟೈಮ್ ದಿ ಅರ್ನ್ಡ್ ಮನಿ ಇಸ್ ಸ್ಪೆಂಡ್ ಟು ಗೇನ್ ದಿ ಮಟೀರಿಯಲ್ ಥಿಂಗ್ಸ್. ಅಂಡ್ ಈ ಪ್ರಾಸೆಸ್ ಏನ್ ಮಾಡ್ತೀವಿ, ವಿ ಆರ್ ಲೂಸಿಂಗ್ ourselves, we are losing our emotions, we are losing our spiritual ability ವಿಚಾರವನ್ನು ಹೇಳಿದ್ದಾರೆ. Little we see in nature that is ours. Okay, okay, little we see in nature that is ours. Now again what he is saying, again, ಜಗತ್ತಿನಲ್ಲಿರುವಂತಹ ಒಂದು ನಿಸರ್ಗ ನೇಚರ್ ಇದೆಯಲ್ಲ, ಆ ನೇಚರ್ ಇರುವಂತಹ ಏನು ಆ ನೇಚರ್ ಇಂದ ನಾವು ದೂರ ಹೋಗ್ತಿದೀವಿ ಅನ್ನುವಂಥ ಒಂದು ನೀತಿಯಲ್ಲಿ ನಾವು ಕೊಡ್ತಿದ್ದೇವೆ. ದ ಲಿಟಲ್ ವಿ ಸಿ ಇನ್ ನೇಚರ್ ಇಟ್ ಈಸ್ ಅವರ್ಸ್. ಒಂದು ನೇಚರ್ ಅಲ್ಲಿ ಇರುವಂತಹ ಯಾವುದು ಯಾವುದು ನಮ್ಮದಲ್ಲ ಅನ್ನುವಂತಹ ಒಂದು ವಿಚಾರ ಇಲ್ಲಿ ಇರ್ತಾ ಇದೆ. ಅಂದ್ರೆ ವಿ ಆರ್ ಬಿಕಮಿಂಗ್ ಮೋರ್ ಅಂಡ್ ಮೋರ್ ಡಿಸ್ಕನೆಕ್ಟೆಡ್ ವಿತ್ ನೇಚರ್ ಅನ್ನುವಂತಹ ಮೀನಿಂಗ್ ಅನ್ನ ಈ ಸಾಲು ಕೊಡ್ತಿರುವಂಥದ್ದು. ವಿ ಹ್ಯಾವ್ ಗಿವನ್ ಆ ಹಾರ್ಟ್ಸ್ ಅವೇ ಸಾಲಿಡ್ ಬೋನ್. ಹಾಗೆ ಇಲ್ಲಿ ಬೋನ್ ಅಂದ ತಕ್ಷಣ ಇಲ್ಲಿ ಗಿಫ್ಟ್ ಅಂತ ನೀವು ಹೇಳ್ಬೋದು. ಓಕೆ, ಸಾಲಿಡ್ ಅಂತ ಅಂದ್ರೆ ಮೋರಲಿ ಕರಪ್ಟ್ ಅಂತ, ಮೋರಲಿ ಕರಪ್ಟ್. ಸಾಲಿಡ್ ಅಂದ್ರೆ ಮೋರಲಿ ಕರಪ್ಟ್. ಏನಿದೆ, ವಿ ಹ್ಯಾವ್ ಗಿವನ್ ಆ ಹಾರ್ಟ್ಸ್ ಅಂದ್ರೆ ವಿ ಹ್ಯಾವ್ ಗಿವನ್ ಆ ಹಾರ್ಟ್ಸ್ ಅಂದ್ರೆ ನಾವು ನಮ್ಮ ಹೃದಯವನ್ನು ಕೊಟ್ಬಿಟ್ಟಿದೀವಿ. ಅಂದ್ರೆ ನಮ್ಮಲ್ಲಿ ಯಾವುದೇ ತರಹದ ಎಮೋಷನ್ಸ್ಗಳು ಉಳಿದಿಲ್ಲ. ವಿ ಹ್ಯಾವ್ ಬಿಕಮ್ ಮಷೀನ್ಸ್ ಅಂತ ಹೇಳ್ತಾನೆ. ವಿ ಹ್ಯಾವ್ ಬಿಕಮ್ ಮಷೀನ್ಸ್ ಅಂತ ಅವರು ಹೇಳ್ತಾ ಇರುವಂತಹದ್ದು. ಏನೋ ವಿ ಹ್ಯಾವ್ ಗಿವನ್ ಏನೋ ವಿ ಹ್ಯಾವ್ ಗಿವನ್ ಆ ಹಾರ್ಟ್ಸ್ ಅವೇ ಸಾಲಿಡ್ ಬೋನ್. ಓಕೆ, ಆಕ್ಚುಲಿ ಬೋನ್ ಅಂದ್ರೆ ಗಿಫ್ಟ್. ಯಾವಂತ ಗಿಫ್ಟ್ ಅದು, ದ ಗಿಫ್ಟ್ ಈಸ್ ಮೇಕಿಂಗ್, ಯಾವ ಗಿಫ್ಟ್ ಅದು, ಇಟ್ ಈಸ್ ಮೇಕಿಂಗ್ ಅಸ್ ವಾಟ್, ಇಟ್ ಈಸ್ ಮೇಕಿಂಗ್ ಅಸ್ ಮೋರ್ ಅಂಡ್ ಮೋರ್ ರಫ್. ನಮಗೆ ಅದು ಮೋರ್ ಅಂಡ್ ಮೋರ್ ಕರಪ್ಟ್ ಆಗಿ
ಮಾಡ್ತಾ ಇರುವಂಥದ್ದು. ಆಕ್ಚುಲಿ ಅದು ಬೂನ್ ಅನ್ನುವಂಥದ್ದು ಒಳ್ಳೆಯದಾಗಿರ್ತದೆ. ಬಟ್ ಇಲ್ಲಿ ಅದು ನಿಮಗೆ ಕೆಟ್ಟದಾಗಿದೆ ಅಂತ ವಿಚಾರವನ್ನು ಇಲ್ಲಿ ಪೋಯೆಟ್ ಹೇಳಿದ್ದಾನೆ. ದ ಸಿ ನೌ ಈ 3 ಲೈನ್ಸ್‌ಗಳಲ್ಲಿ ಈ 3 ಲೈನ್ಸ್‌ಗಳಲ್ಲಿ ವಾಟ್ ಪೋಯೆಟ್ ಇಸ್ ಡೂಯಿಂಗ್ ಅವನು ನೇಚರ್ ಅಂದ್ರೆ ಏನು ಅಂತ ಒಂದು ಐಡಿಯಾವನ್ನು ಕೊಡ್ತಾ ಇದ್ದಾನೆ. ದಿಸ್ ಸಿ ದಟ್ ಬೇರ್ಸ್ ಹರ್ ಬಾಸಮ್ ಟು ದ ಮೂನ್. ಓಕೆ. ಬೇರ್ಸ್ ಅಂದ್ರೆ ಇಲ್ಲಿ ಬಾಸಮ್ ಅಂದ್ರೆ ಇಲ್ಲಿ ಏನು ಬಾಸಮ್ ಅಂದ್ರೆ ಎದೆ. ಸೊ ಏನಾಗ್ತದೆ ಸಿ ಬೇರ್ಸ್ ಹರ್ ಬಾಸಮ್ ಟು ದ ಮೂನ್. ಓಕೆ. ಮೂನಿನ ಒಂದು ಮೂನಿಗೆ ಸಿ ಏನ್ ಕೊಡ್ತದೆ ಎದೆಯನ್ನ ಕೊಡ್ತಾ ಇದೆ ಅನ್ನೋ ಅಂದ್ರೆ ಅರ್ಥ ಏನು ಇಲ್ಲಿ ದೇ ಆರ್ ಲಿವಿಂಗ್ ಇನ್ ಹಾರ್ಮನಿ. ಮೂನ್ ಮತ್ತು ಸಿ ದೇ ಆರ್ ಲಿವಿಂಗ್ ಇನ್ ಹಾರ್ಮನಿ. ಇಟ್ ಈಸ್ ಗಿವಿಂಗ್ ಇಟ್ಸ್ ಬಾಸಮ್ ಟು ದ ಮೂನ್. ಏನು the winds that will be howling at all hours. So ಇಲ್ಲಿ the winds are howling. Howling ಅಂದ್ರೆ they are, it is indicating what the liveness. Okay? Liveness. ಬಿರುಗಾಳಿ, right? The winds are howling. They are making sound. Okay? So at all hours. So they are ಇಲ್ಲಿ ಒಂದು ಏನು ಹೇಳಲಿಕ್ಕೆ ಟ್ರೈ ಮಾಡ್ತಾರೆ. The winds are very active. The nature is very active. The liveliness of the nature ಅನ್ನ ಇಲ್ಲಿ ಹೇಳ್ತಿರುವಂಥದ್ದು. And are up gathered now like sleeping clouds. Again, ನಾವು ಈಗ ರಾತ್ರಿಯಲ್ಲಿ ಏನಾಗಿದೆ ಆ ನೇಚರ್ ಇಟ್ ಈಸ್ ಸ್ಲೀಪಿಂಗ್ ಇಟ್ has become so silent. ಓಕೆ ಯಾವ ಥರ ಆಗಿದೆ ಸ್ಲೀಪಿಂಗ್ ಫ್ಲವರ್ಸ್ ನೋಡ್ತಿರ್ಬೋದು. ಸಣ್ಣ ಫ್ಲವರ್ಸ್ಗಳು ಇರ್ಬೋದು. ಆ ಫ್ಲವರ್ ಏನಾಗುತ್ತೆ ರಾತ್ರಿ ಮುದುರು ಬಿಡುತ್ತೆ ಸೈಲೆಂಟ್ ಆಗಿ ರೈಟ್. ಸೊ ದಟ್ ಕೈಂಡ್ ಆಫ್ ಇಮೇಜರಿ ಪೋಯೆಟ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆರ್ ಅಪ್ ಗ್ಯಾದರ್ಡ್ ಡೌನ್ ಸ್ಲೀಪಿಂಗ್ ಫ್ಲವರ್ಸ್. ಸೊ ಈ ಮೂರು ಲೈನಲ್ಲಿ ನಮ್ಗೆ ಏನು ಮಾಡ್ತಾ ಇದೆ ದ ನೇಚರ್ ಈಸ್ ವೆರಿ ವಿವಿಡ್. It is very live. I mean, it has its own life, right? For this, for everything, we are out of. ಸೊ ಇದಕ್ಕಾಗಿ ಈ ನೇಚರಲ್ಲಿ ನಾವೇನಾಗಿದ್ದೀವಿ ಅಂತಂದ್ರೆ ಫಾರ್ ಎವ್ರಿಥಿಂಗ್ ವಿ ಆರ್ ಔಟ್ ಆಫ್ ಟ್ಯೂನ್. ಸೊ ಔಟ್ ಆಫ್ ಟ್ಯೂನ್ ಅಂತ ಇದರ ಅರ್ಥ ಏನು ಟ್ಯೂನ್ ಏನು ಒಂದು ಮ್ಯೂಸಿಕಲ್ ವರ್ಡ್ ಮ್ಯೂಸಿಕಲ್ ಯೂಸ್ ಮಾಡುವಂಥ ವರ್ಡ್ ಟ್ಯೂನ್ ಅಂದ್ರೆ ಇಟ್ಸ್ ರಿದಮಿಕ್ ಅಂತ ಅರ್ಥ. ಏನು ಏನು ರಿದಮಿಕ್ ಅಂತ ಅರ್ಥ. ಯಾಕೆ ವಿ ಆರ್ ನಾಟ್ ಇನ್ ಟ್ಯೂನ್ ವಿತ್ ನೇಚರ್. ನಾವು ನೇಚರ್ ಜೊತೆ ರಿದಮಿಕ್ ಆಗಿಲ್ಲ. ನೇಚರ್ ಜೊತೆ ನಾವು ಹಾರ್ಮನಿಯನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ವಿ ಆರ್ ಗೋಯಿಂಗ್ ಅವೇ ಫ್ರಮ್ ನೇಚರ್. ಹಾಗೆ ವಿ ಆರ್ ಔಟ್ ಆಫ್ ದ ನೇಚರ್. ವಿ ಆರ್ ನಾಟ್ ವಿತ್ ದ ನೇಚರ್. ವಿ ಆರ್ ಔಟ್ ಆಫ್ ದ ನೇಚರ್ ಅಂತ ಇಲ್ಲಿ ಪೋಯೆಟ್ ಹೇಳ್ತಿದ್ದಾನೆ. ಇಟ್ ಮೂವ್ಸ್ ಅಸ್ ನಾಟ್. ಅಗೇನ್ ಇಟ್ ಮೂವ್ಸ್ ಅಸ್ ನಾಟ್. ನೇಚರ್ ಅನ್ನುವಂಥದ್ದು ನಮ್ಗೆ ಏನ್ ಮಾಡ್ತದೆ ಇಟ್ ಈಸ್ ನಾಟ್ ಮೇಕಿಂಗ್ ಅಸ್ ಫೀಲ್ ಅವರ್ ಸೆಲ್ಸ್. ವಿ ಆರ್ ನಾಟ್ becoming ಯುನೋ humans. Okay, we are not live. We are not live. ಸೊ ನಮ್ ಕಡೆ ಏನಿಲ್ಲ ಇಮೋಷನ್ಸ್ ಎಲ್ಲ ಹೋಗ್ಬಿಟ್ಟಿದ್ದಾವೆ. ಇಮೋಷನ್ಸ್ ಎಲ್ಲ ನಮ್ ಕಡೆ ಹೋಗ್ಬಿಟ್ಟಿದ್ದಾವೆ. ಇಟ್ ಮೂವ್ಸ್ ಅಸ್ ಗ್ರೇಟ್ ಗಾಡ್. ಸೊ ಇಲ್ಲಿ ಡಿಸ್ಪ್ಲೇಜರ್ ಅನ್ನ ತೋರಿಸ್ತಾ ಇದ್ದಾನೆ. ಓ ಗಾಡ್ ಅನ್ನುವಂಥ ಒಂದು ಎಕ್ಸ್ಕ್ಲಮೇಷನ್ ನ ಪೋಯೆಟ್ ಇಲ್ಲಿ ತೋರಿಸ್ತಾನೆ. ಓ ಗಾಡ್ ಏನ್ ಮಾಡೋದು ಐ ವುಡ್ ರಾದರ್ ಬಿ ಸೊಲ್ಯೂಷನ್ ಈಗ. ಸೊ ಈ ಒಂದು ಮೊದಲ 8 ಲೈನ್ ಅಲ್ಲಿ ವ್ಯಕ್ತಿ ಪೋಯೆಟ್ ಏನಂತಾನೆ ಪ್ರಾಬ್ಲಮ್ ಹೇಳ್ತಾನೆ. ಸೊ ಏನು ವಿ ಆರ್ ಗೋಯಿಂಗ್ ಫಾರ್ ಅವೇ ಫ್ರಮ್ ನೇಚರ್ ಅಂತ ಹೇಳಿದ್ರ. ಸೊ ಈ ಒಂದು ನೆಕ್ಸ್ಟ್ 6 ಲೈನ್ಗಳಲ್ಲಿ ಹೇಳ್ತಾನೆ ಸೊಲ್ಯೂಷನ್. ಐ ವುಡ್ ರಾದರ್ ಬಿ ನಾನು ಏನಾಗ್ಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಅ ಪೇಗನ್ ಸಕಲ್ಡ್ ಇನ್ ಕ್ರೀಡ್ ಔಟ್ ವರ್ಡ್. ಸೊ ಇಲ್ಲಿ ಪೇಗನ್ ಅಂತಂದ್ರೆ ಪೇಗನ್ ಅಂತಂದ್ರೆ ಇಟ್ ಈಸ್ ಅ ಕೈಂಡ್ ಆಫ್ ರಿಲಿಜನ್ in which the religious practices are in tune with nature. ಈ ಪೇಗನಿಸ್ಟ್ ಇರ್ತಾರಲ್ಲ ಇವರು ನೇಚರ್ ಜೊತೆ ಜೀವನವನ್ನ ಕಳೀತಾರೆ. ನೇಚರ್ ಜೊತೆ ಅವರು ಹಾರ್ಮೋನಿಕ್ ಆಗಿ ನಿಮ್ಮ ಲೈಫ್ ನ ಕಳೀತಾರೆ. ಸೊ ಸೊ ವಾಟ್ he wants to be a pagans. He wants to be a pagan. ಸಕಲ್ಡ್ ಅಂದ್ರೆ ಇಲ್ಲಿ raised ಅಂತ. Okay, raised in creed out war. ಈ ಕ್ರೀಡ್ ಇದೆಯಲ್ಲ ಈ ಪೇಗನ್ಗಳು ಈಗ ಇಲ್ಲ. ದೇ ಆರ್ ನೋ ಮೋರ್. So they are outworn, they are outdated. So what he's trying to he's trying to live life like he wants to live life like pagan who were very much connected to nature ಅನ್ನುವಂಥ meaning ಹೇಳ್ತಾರೆ. Okay, so might I standing on this pleasant lea ಅಂದ್ರೆ ಇಲ್ಲಿ ನಮಗೆ ಹುಲ್ಲುಗಾವಲು ಅಂತ ಹೇಳ್ತೀವಿ. ಹುಲ್ಲುಗಾವಲು. ಸೊ ಆ ಹುಲ್ಲುಗಾವಲು ಅಲ್ಲಿ ನಿಂತಿದ್ದಾನೆ. ಸ್ಟ್ಯಾಂಡಿಂಗ್ ಆನ್ ದಿಸ್ pleasant lea have glimpses that would make me less forlorn. Okay, have glimpses that would make me less forlorn. ನಾನು ಏನ್ ಮಾಡ್ತೀನಿ ಈ ಒಂದು ಹುಲ್ಲುಗಾವಲಲ್ಲಿ ಇಟ್ಕೊಳ್ತಾ ಇದ್ದೀನಿ.
ಅದರ ಗ್ಲಿಂಪ್ಸಸ್ ಅನ್ನ ತಗೊಳ್ತೀನಿ. ಅಂದ್ರೆ ಅದನ್ನ ಕೆಲವು ಒಂದು ಒಂದು ಒಳ್ಳೆ ರೀತಿಯಲ್ಲಿ ನಾನು ಅದನ್ನ ಅಬ್ಸರ್ವ್ ಮಾಡ್ತೀನಿ, ನೋಡ್ತೀನಿ. ಅದರ ಆನಂದವನ್ನು ನಾನು ಪಡ್ಕೊಳ್ತೀನಿ. ಐ ವುಡ್ ಗ್ಲಿಂಪ್ಸಸ್ ದ್ಯಾಟ್ ವುಡ್ ಮೇಕ್ ಮೀ ಲೆಸ್ ಫಾರ್ಲೋನ್. ಇಲ್ಲಿ ಫಾರ್ಲೋನ್ ಅಂತ ಅಂದ್ರೆ ಲೆಸ್ ಅನ್‌ಹ್ಯಾಪಿ. ನನ್ನ ಹ್ಯಾಪಿನೆಸ್ ಅನ್ನ ಜಾಸ್ತಿ ಮಾಡ್ಕೊಂತೀನಿ ಬೈ ಹ್ಯಾವಿಂಗ್ ದ ಗ್ಲಿಂಪ್ಸ್ ಆಫ್ ದಿಸ್ ವರ್ಲ್ಡ್. ಹುಲ್ಲುಗಾವಲು ಅಂದ್ರೆ ಅಲ್ಟಿಮೇಟ್ಲಿ ದ ನೇಚರ್‌ನ ನೋಡ್ಕೊಂಡು ನೇಚರಲ್ಲಿ ಜೀವನ ಸಹಿತ ನಾನು ನನ್ನ ಹ್ಯಾಪಿನೆಸ್ ಅನ್ನ ಇನ್ಕ್ರೀಸ್ ಮಾಡ್ಕೊಂತೀನಿ ಅಂತ ಅರ್ಥ. ಹ್ಯಾವ್ ಸೈಟ್ ಆಫ್ Proteus rising from the sea. ಸೊ ಇಲ್ಲಿ ಪೋಯೆಟ್ ಏನ್ ಮಾಡ್ತಾನೆ, ತಮ್ಮ ಸ್ಪಿರಿಚುವಲ್ ಇಮ್ಯಾಜಿನೇಷನ್ ಇಲ್ಲಿ ಪ್ರೆಸೆಂಟ್ ಮಾಡ್ತಾನೆ. ಸ್ಪಿರಿಚುವಲ್ ಇಮ್ಯಾಜಿನೇಷನ್ ಏನದು, ಪ್ರೋಟಿಯಸ್ ಇಸ್ ಏನಿದು, ಪ್ರೋಟಿಯಸ್ ಇಸ್ ದಿ ಮಿಥಾಲಜಿಕಲ್ ಗಾಡ್. ಓಕೆ, ಗ್ರೀಕ್ ಮಿಥಾಲಜಿಯಲ್ಲಿ ಹಿ ಇಸ್ ದ ಗಾಡ್ ಆಫ್ ಸಿ. ಓಕೆ, ಅವನು ಏನನ್ನ ಹೇಳ್ತಾನೆ ನೋಡಿ ಇಲ್ಲಿ, ಸಿ ಮುಂದೆ ನಿಂತ್ಕೊಂಡಾಗ ಐ ವಿಲ್ ಹ್ಯಾವ್ ಸೈಟ್ ಆಫ್ ಪ್ರೋಟಿಯಸ್ ರೈಸಿಂಗ್ ಫ್ರಮ್ ದ ಸಿ. ಸೊ ಪ್ರೋಟಿಯಸ್ ಗಾಡ್ ಇದೆಯಲ್ಲ, ಇವರು ಆ ಸಿ ಇಂದ ಹೊರಬರುತ್ತಿರುವಂತಹ ದೃಶ್ಯವನ್ನ ಪೋಯೆಟ್ ನೋಡ್ತಾನೆ. ಅಂದ್ರೆ ನೇಚರ್ ಜೊತೆ ಸ್ಪಿರಿಚುವಲ್ ರಿಲೇಶನ್ಶಿಪ್ ಸ್ಪಿರಿಚುವಲ್ ಇಮ್ಯಾಜಿನೇಷನ್ ಹೊಂದುವಂಥದ್ದು ಕೂಡ ಒಂದು ತರಹದ ಏನು ನಮ್ಮ ಕನೆಕ್ಷನ್ ವಿತ್ ನೇಚರ್ ಅನ್ನ ಇನ್ಕ್ರೀಸ್ ಮಾಡೋದು. ಆರ್ ಹಿಯರ್ ಓಲ್ಡ್ ಟ್ರಿಟನ್ ಬ್ಲೋ ಈಸ್ ವೆದರ್ಡ್ ಹಾರ್ನ್. ಓಕೆ, ಸೊ ಟ್ರಿಟನ್ ಕೂಡ ಸಿ ಗಾಡ್. ಇವರು ಸಿ ಗಾಡ್, ಇವ್ರು ಏನ್ ಮಾಡ್ತಾರೆ ಗಾಡ್ ಅಂದ್ರೆ, ಇವರು ಏನು ಶೆಲ್ ಇರ್ತಾವಲ್ಲ, ಶೆಲ್ ಹಾರ್ನ್ ಅನ್ನ ಈ ಗಾಡ್ ಊದ್ತಾನೆ. ಸೊ ಇಲ್ಲಿ ಬ್ರದರ್ ಅಂದ್ರೆ ಶೆಲ್. ಸೊ ಶೆಲ್ ಹಾರ್ನ್ ಅನ್ನ ಊದುವಂತಹ ಗಾಡ್, ಆ ಗಾಡ್ ಅನ್ನು ಆ ಗಾಡ್ ನ ಏನೋ ಹಾರ್ನ್ ಇದೆಯಲ್ಲ, ಶೆಲ್ ಹಾರ್ನ್, ಅದನ್ನು ಕೂಡ ನಾನು ಕೇಳುವಲ್ಲಿ ಐ ವಿಲ್ ಲಿಸನ್ ದಿ ಶೆಲ್ ಹಾರ್ನ್ ಆಫ್ ದಿ ರಿಟರ್ನ್ ಗಾಡ್ ಹೇಳ್ತಾರೆ. ಅಗೇನ್ ಸ್ಪಿರಿಚುವಾಲಿಟಿಯನ್ನ ಇಲ್ಲಿ ಪ್ರೆಸೆಂಟ್ ಮಾಡ್ತಿರುವಂತದ್ದು, ಏನು ಸ್ಪಿರಿಚುವಾಲಿಟಿನ ಪ್ರೆಸೆಂಟ್ to this point. So this is the end of the poem. So ಈ poem ನ ಮೂಲಕ what we understand is um, we should not go away from nature. Nature ultimate healing for everything is nature. ನೇಚರ್ ಅಲ್ಲಿ ನಾವು ಬದುಕಿದರೆ ನಮ್ಮ ಲೈಫ್ ಹ್ಯಾಪಿಯಾಗಿ ಕಳ್ಕೊಂಡು ಹೋಗ್ತದೆ. ವಿತ್ ದ ಸೇಮ್ ಟೈಮ್ ಈ ಕನ್ಸ್ಯೂಮರಿಸ್ಟ್ ವರ್ಲ್ಡ್ ಅಲ್ಲಿ ಹೋದ್ರೆ ವಿ ವಿಲ್ ಬಿ ಆಲ್ವೇಸ್ ಇನ್ ಸ್ಟ್ರೆಸ್. ಯಾಕಂದ್ರೆ ಎವ್ರಿ ಡೇ ದರ್ ಇಸ್ ನ್ಯೂ ಕೈಂಡ್ ಆಫ್ desires, new kind of desires are created by capitalist world. ಸೊ ಅಂಥದ್ರಲ್ಲಿ ನಾವು ಡೇ ಬೈ ಡೇ ಏನಾಗ್ತಾ ಹೋಗ್ತೀವಿ, ವಿ ಆರ್ ಬಿಕಮಿಂಗ್ ಮೋರ್ ಏಲಿನೇಟೆಡ್, ಮೋರ್ artificial in the world. That should not be, and we have to live in nature, and nature ultimately gives us happiness. That is the thing. Okay, thank you very much.